ವೈಯಕ್ತಿಕ ಸ್ವಾರ್ಥ ಇಲ್ಲದೆ ಇರತಕ್ಕಂಥ ನಿಸ್ವಾರ್ಥಿ ರಾಜಕೀಯ ನೇತಾರ. ದೇಶದ ಒಳಗೆ ದೇಶದ ಹೊರಗೆ ಜನಮನ್ನಣೆ ಗಳಿಸಿರ್ತಕ್ಕಂಥ ಒಬ್ಬ ಜಾಗತಿಕ ನಾಯಕ. ಆ ನಾಯಕತ್ವ ದೇಶಕ್ಕೆ ಬೇಕು, ಆ ದೇಶಕ್ಕೆ ಬೇಕು. ಕಾಂಗ್ರೆಸ್ಸಿಗೆ ದೇಶವೇ ಬೇಕಾಗಿಲ್ಲ. ಹಾಗಾಗಿ ಅವರು ಮೋದಿಜಿಯವರನ್ನು ಟೀಕೆ ಮಾಡ್ತಾರೆ. ಮೋದಿಜಿಯವರು ದೇಶಕ್ಕೆ ಬೇಕು, ಹಾಗಾಗಿ ದೇಶದ ಜನ ಅವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಿದ್ದಾರೆ. ಕಾಂಗ್ರೆಸ್ಸಿಯವರಿಗೆ ದೇಶವೇ ಬೇಡದಿರೋದ್ರಿಂದ ಸ್ವಾಭಾವಿಕವಾಗಿ ಸ್ವಾರ್ಥದ ಕಾರಣಕ್ಕೆ ಈಗ 100 ಚುನಾವಣೆಗಳಲ್ಲಿ 92 ಚುನಾವಣೆಗಳಲ್ಲಿ ವಿಫಲರಾದ್ರೂ ಅವರ ವೈಫಲ್ಯ ಹೊಂದಿರತಕ್ಕಂಥ ನಾಯಕತ್ವವೇ ಅವರಿಗೆ ಮುದ್ದಾಗಿ ಕಾಣುತ್ತೆ. ಹೆತ್ತವರಿಗೆ ಹೇಗೆ ಹೆಗಣ ಮುದ್ದಾಗಿ ಕಾಣುತ್ತೋ ಹಾಗೆ 100ರಲ್ಲಿ 92 ಚುನಾವಣೆಗಳನ್ನು ಸೋತ ರಾಹುಲ್ ಗಾಂಧಿಯೇ ಅವರಿಗೆ ಮುದ್ದಾಗಿ ಕಾಣ್ತಾರೆ. ದೇಶದ ಜನರಿಗೆ ಮೋದಿ ಪ್ರಿಯವಾಗಿ ಕಾಣ್ತಾರೆ, ಕಾಂಗ್ರೆಸ್ನವರಿಗೆ ರಾಹುಲ್ ಗಾಂಧಿ ಪ್ರಿಯವಾಗಿ ಕಾಣ್ತಾರೆ. ಹಾಗಾಗಿ ಅವರು ಮೋದಿಜಿಯವ್ರನ್ನ ಟೀಕೆ ಮಾಡ್ತಾರೆ. ಯಾಕೆ ಮೋದಿಜಿಯವರು ಬೇಡ? ಅವರ ಪರಿಶ್ರಮ, ಅವರಷ್ಟು ದೇಶಕ್ಕಾಗಿ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ? ಹೇಳಿ? ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಎರಡೂ ಗೊತ್ತಿರೋರು, ಪ್ರಾಮಾಣಿಕತೆ ಇರೋರು ಎಷ್ಟು ಜನ ಇದ್ದಾರೆ? ನಮ್ಮ ನಾಯಕರು ಮೋದಿಜಿಯವರು ಪ್ರಾಮಾಣಿಕ ನಾಯಕರು ಹೌದು, ಪರಿಶ್ರಮಿ ನಾಯಕರು ಹೌದು, ನಿಸ್ವಾರ್ಥಿ ರಾಜಕೀಯ ನಾಯಕರು ಹೌದು. ಹಂಗಾಗಿ ಅವರು ಮೋದಿಜಿಯವರು ಬೇಕು. ಅವರಿಗೆ 100 ವರ್ಷ ದೇವರು ಆಯಸ್ಸು ಕೊಟ್ಟು ಆರೋಗ್ಯನೂ ಕೊಟ್ಟು ಇನ್ನಷ್ಟು ಹೆಚ್ಚು ಕೆಲಸ ಮಾಡುವಂಥ ಸಂಕಲ್ಪ ಶಕ್ತಿಯನ್ನು ಆಶೀರ್ವದಿಸಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಸರ್, ಎಲ್ಲೋ ಒಂದು ಕಡೆ